ಯೂಟ್ಯೂಬ್ ಚಾನಲ್ ದ ಸೈನ್ಸ್ ಎಜುಕೇಶನ್ ಫೋರಂ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾವ್ದು ಅಂತ ಹೇಳಿದ್ರೆ ಲವಣಗಳ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿದೆಯೇ ಅನ್ನುವಂತದ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಸೊ ಇದು ಈ ಲೆಸನ್ ಇನ ಲಾಸ್ಟ್ ಟಾಪಿಕ್ ಆಗಿರತ್ತೆ. ಓಕೆನಾ? ಸೊ ನಾನು ನಿನ್ನೆ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ ಅಡಿಗೆ ಸೋಡಾ ಮತ್ತೆ ಇನ್ನೊಂದು ಯಾವ್ದಂತ ಹೇಳಿದ್ರೆ ವಾಷಿಂಗ್ ಸೋಡಾ ಅಂತ ಹೇಳ್ತಾ ಇದ್ದೆ. ಸೊ ವಾಷಿಂಗ್ ಸೋಡಾದ ಒಂದು ಸೂತ್ರ ಏನಾಗಿರುತ್ತೆ ಅಂತಂದ್ರ Na2CO3 ಡಾಟ್ 10 ಮಾಲಿಕ್ಯೂಲ್ಸ್ ಆಫ್ H2O ಇರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಈ 10 ಮಾಲಿಕ್ಯೂಲ್ಸ್ ಆಫ್ H2O ಅನ್ನುವಂಥದ್ದು ಈ ಒಂದು ಲವಣವನ್ನ ಒದ್ದೆಯಾಗಿರಿಸುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಇದೆ, ಹೌದಾ? ಸೊ ಆಕ್ಚುಲಿ ಇದು ಒದ್ದೆ ಆಗುತ್ತಾ ಇಲ್ಲ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾವು CuSO4 ಅಂತ ಹೇಳಿ ತಗೊಳ್ತೀವಿ, ಕಾಪರ್ ಸಲ್ಫೇಟ್ ಅಂತ. ಸೊ ಕಾಪರ್ ಸಲ್ಫೇಟ್ ಅಲ್ಲಿ ಆಕ್ಚುಲಿ ಎಷ್ಟಿರುತ್ತೆ? 5 ಮಾಲಿಕ್ಯೂಲ್ಸ್ ವಾಟರ್ ಇರುತ್ತೆ. ಎಷ್ಟಿರುತ್ತೆ? 5 ಮಾಲಿಕ್ಯೂಲ್ಸ್ ವಾಟರ್ ಇರುತ್ತೆ. ಸೊ ಯಾವಾಗ ನಾವು ಈ ಒಂದು ಯಾವ್ದು ಕಾಪರ್ ಸಲ್ಫೇಟ್ ಅನ್ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಈ ಏನಿದು ಡ್ರೈ ಸಾಲ್ಟ್ ಇರುತ್ತಲ್ಲ ಅದನ್ನ ಹಾಕಿ ನಾವೇನಾದ್ರೂ ಅದನ್ನ ಶುಷ್ಕ ಒಂದು ಕುದಿಗೊಳವೆಯೊಳಗ ಅದನ್ನ ನಾವು ಏನಕ್ಕೆ ಕಾಸಿದ್ವಿ ಅಂತ ಹೇಳಿದ್ರ ಏನಾಗುತ್ತೆ? ಅದ್ರದ್ದು ಆಕ್ಚುಲಿ ಕಲರ್ ಏನಾಗಿರುತ್ತೆ? ಪ್ರೀವಿಯಸ್ ಕಲರ್ ಏನಾಗಿರುತ್ತೆ ಅಂತಂದ್ರ ನೀಲಿ ಕಲರ್ ಇರುತ್ತೆ. ನೀಲಿ ಕಲರ್ ಇರುತ್ತೆ. ಯಾವಾಗ ನಾವು ಅದಕ್ಕೆ ಹೀಟ್ ಅನ್ನ ಕೊಡ್ತೀವಿ ಅಥವಾ ಉಷ್ಣವನ್ನ ಕೊಡ್ತೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ಅದು CuSO4 ಆಗಿ ಮಾತ್ರ ಕನ್ವರ್ಟ್ ಆಗುತ್ತೆ. ಅದ್ರಲ್ಲಿರುವಂತಹ 5 ಮಾಲಿಕ್ಯೂಲ್ಸ್ ವಾಟರ್ ಏನಾಗಿರುತ್ತೆ ಲಾಸ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ? ನೀಲಿ ಬಣ್ಣ ಇರುವಂತಹ ಕಾಪರ್ ಸಲ್ಫೇಟ್ ಅದ ಕಲರ್ ಏನಾಗುತ್ತೆ? ಬಿಳಿ ಬಣ್ಣ ಆಗಿ ಕನ್ವರ್ಟ್ ಆಗುತ್ತೆ. ಬಿಳಿ ಬಣ್ಣ ಅಂತ ಹೇಳ್ತೇವೆ. ಸೊ ಯಾಕೆ ಇದು ಬಿಳಿ ಬಣ್ಣ ಆಗುತ್ತೆ? ಯಾಕೆ ತನ್ನ ಕಲರ್ ಅನ್ನ ಇದು ಕಳ್ಕೊಳ್ತೈತಿ ಅಂತ ಹೇಳಿದ್ರ ಕಾಪರ್ ಸಲ್ಫೇಟ್ ಅಲ್ಲಿ ಪ್ರೀವಿಯಸ್ ಆಗಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂದ್ರೆ 5 ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಅಂದ್ರೆ 5 ನೀರಿನ ಕಣಗಳು ಇರುತ್ತೆ, ಹೌದಾ? ಯಾವಾಗ ನಾವ್ ಅದನ್ನ ಉಷ್ಣ ಕೊಡ್ತೀವಿ, ಅದನ್ನ ಕಾಯಿಸ್ತೀವಿ, ಅವಾಗ ಏನಾಗುತ್ತದು ನೀರಿನ ಅಣುಗಳನ್ನ ಕಳೆದುಕೊಂಡು ಏನಾಗುತ್ತೆ? ಬರೀ ಕಾಪರ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಹೌದಾ? ಸೊ ಇಂತಹ ಒಂದು ಸೂತ್ರವನ್ನ ಹೊಂದಿರುವಂತಹ ಲವಣಗಳಿಗೆ ಅಥವಾ ನಾವೇನಂತ ಕರಿತೀವಿ? ಸ್ಫಟಿಕೀಕರಣ ನೀರು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸ್ಫಟಿಕೀಕರಣ ನೀರು ಅಂದ್ರೆ ಏನು ಅಂತ? ಸ್ಫಟಿಕೀಕರಣ ನೀರು ಅಂತ. ಸೊ ಏನ್ ಹಾಗಾದ್ರೆ ಸ್ಫಟಿಕೀಕರಣ ನೀರು ಅಂತಂದ್ರ ಸ್ಫಟಿಕೀಕರಣ ನೀರು ಅನ್ನುವಂಥದ್ದು ಲವಣದ ಒಂದು ಘಟಕ ಸೂತ್ರದಲ್ಲಿರುವಂತಹ ನೀರಿನ ಸ್ಥಿರ ಅನುಪಾತ ಅಂತ ಹೇಳ್ತೀವಿ. ಲವಣದ ಘಟಕ ಸೂತ್ರದಲ್ಲಿರುವ ನೀರಿನ ಸ್ಥಿರವಾದ ಅನುಪಾತ, ನೀರಿನ ಸ್ಥಿರ ಅಣು ಅಂತ ಹೇಳಿ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತಾನು ಕರಿತೀವಿ ಅಥವಾ ಸ್ಫಟಿಕೀಕರಣ ನೀರು ಅಂತಾನು ಕರಿತೀವಿ. ಹಾಗಾದ್ರೆ ಸ್ಫಟಿಕೀಕರಣ ನೀರನ್ನ ಹೊಂದಿರುವಂತಹ ಲವಣಗಳು ಯಾವ್ಯಾವು? ಮೇನ್ ಆಗಿ ನಾವಿಲ್ಲಿ ಈ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತೆ 3 ಎಕ್ಸಾಂಪಲ್ಸ್ ಗಳನ್ನ ನೋಡ್ತೀವಿ. ಅದರಲ್ಲಿ 1ನೇ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ Na2CO3. ನಾವೇನೀಗ ವಾಷಿಂಗ್ ಸೋಡಾ ಅಂತ ಏನ್ ಹೇಳಿದ್ವಿ ನಿನ್ನೆ ಕ್ಲಾಸ್ ಅಲ್ಲಿ. ಸೊ ಆ ವಾಷಿಂಗ್ ಸೋಡಾದ ಒಂದು ಸೂತ್ರ ಏನಾಗಿರುತ್ತೆ? Na2CO3 ಆಗಿರುತ್ತೆ. ಅದ್ರಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂತ ಹೇಳಿದ್ವಿ ನಾವು? 10 ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಯಾವ್ದಂತಂದ್ರ ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ಏನಾಗಿರುತ್ತೆ? ಪ್ರೀವಿಯಸ್ ನೀಲಿ ಕಲರ್ ಇರುತ್ತೆ. ನಾವ್ ಯಾವಾಗ ಅದನ್ನ ಹೀಟ್ ಮಾಡ್ತೀವಿ ಆ ನೀಲಿ ಕಲರ್ ಅನ್ನ ಕಳ್ಕೊಂಡು ಏನಾಗುತ್ತದು ವೈಟ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ? ಸೊ ಅದ್ರಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ? 5 ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಹಾಗಾದ್ರೆ ಸ್ಫಟಿಕೀಕರಣ ನೀರನ್ನ ಹೊಂದಿರುವಂತಹ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ ಅದನ್ನ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಇದು 2 ವಾಟರ್ ಮಾಲಿಕ್ಯೂಲ್ ಇರುತ್ತೆ, ಓಕೆನಾ? ಇದನ್ನ ನಾವು ಯೂಶ್ವಲಿ ನಾವ್ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ಜಿಪ್ಸಮ್ ಅಂತ ಹೇಳ್ತೀವಿ. ಜಿಪ್ಸಮ್, ಓಕೆ? ಸೊ ಹಾಗಾದ್ರೆ ಜಿಪ್ಸಮ್ ನ ಒಂದು ಅಣುಸೂತ್ರ ಏನು ಅಂತ ಕೇಳ್ತಾರ? CaSO4 ಡಾಟ್ 2 ಮಾಲಿಕ್ಯೂಲ್ಸ್ ಆಫ್ H2O ಅಂತ ಹೇಳಿ ಕರಿತೀವಿ. ಸೊ ಸಮ್ ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾರೆ, ನಿಮ್ಗೆ ಕನ್ಫ್ಯೂಷನ್ ಆಗ್ಲಿಲ್ಲ. ಡೈರೆಕ್ಟ್ ಆಗಿ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕೊಡಲ್ಲ ಅವರು. ಏನಂತ ಕೊಡ್ತಾರ ಅಂತ ಹೇಳಿದ್ರೆ ನಿಮ್ಗೆ ಜಿಪ್ಸಮ್ ನ ಒಂದು ಅಣುಸೂತ್ರ ಯಾವುದು ಅಂತ ಕೇಳ್ತಾರ. ಸೊ ಜಿಪ್ಸಮ್ ನ ಒಂದು ಅಣುಸೂತ್ರ ಏನಾಗಿರುತ್ತೆ? CaSO4 ಡಾಟ್ 2 ಮಾಲಿಕ್ಯೂಲ್ಸ್ H2O ಅಂತ ಹೇಳ್ತೀವಿ. ಸೊ ಎಷ್ಟು ಸ್ಫಟಿಕೀಕರಣ ನೀರನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಜಿಪ್ಸಮ್ 2 ವಾಟರ್ ಮಾಲಿಕ್ಯೂಲ್ ಅನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ, ಓಕೆನಾ? ಸೊ ನೆಕ್ಸ್ಟ್ ಈ ಜಿಪ್ಸಮ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಏನಾದ್ರೂ ತೆಗೆದ್ವಿ ಅಂತ ಹೇಳಿದ್ರೆ ಅದೇ ಜಿಪ್ಸಮ್ ಅನ್ನ ನಾವು ಹೀಟ್ ಮಾಡಿದಾಗ ಅದೇನಾಗುತ್ತೆ? ಮತ್ತೆ ವಾಟರ್ ಮಾಲಿಕ್ಯೂಲ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಹಾಗಾದ್ರೆ ಇದರ ಒಂದು ಅಣುಸೂತ್ರ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಇವಾಗ ನೋಡೋಣ.
ಓಕೆ. ಸೊ ಜಿಪ್ಸಮ್ ಅನ್ನ, ಈ ಜಿಪ್ಸಮ್ ಅಂತ ಏನ್ ಕರಿತೀವಿ, ಈ ಜಿಪ್ಸಮ್ ಅನ್ನ 373 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಕಾಯಿಸಿದಾಗ, ಓಕೆ. ಸೊ ಇಲ್ಲ ಬರೀತೇನೆ ನೋಡ್ರಿ, ಜಿಪ್ಸಮ್ ಅನ್ನ 373 ಕೆಲ್ವಿನ್ಗೆ ಕಾಸಿದಾಗ ನೀರಿನ ಅಣುಗಳನ್ನ ಕಳೆದುಕೊಳ್ಳುತ್ತೆ. ಎಷ್ಟು ನೀರಿನ ಅಣುಗಳನ್ನ ಕಳೆದುಕೊಳ್ಳುತ್ತೆ? 1.5 ಮಾಲಿಕ್ಯೂಲ್ ನೀರಿನ ಅಣುಗಳನ್ನ ಕಳೆದುಕೊಳ್ಳುತ್ತೆ. 1.5 ನೀರಿನ ಮಾಲಿಕ್ಯೂಲ್ಸ್ ಗಳನ್ನ ಕಳೆದುಕೊಳ್ಳುತ್ತದೆ. ನೀರಿನ ಅಣುಗಳನ್ನ ಕಳೆದುಕೊಂಡು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಹೆಮಿಹೈಡ್ರೇಟ್ ಆಗುತ್ತದೆ ಅಂತ ಹೇಳ್ತೀವಿ. ಸೊ ಏನ್ ಹಾಗಾದ್ರೆ ಈ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ 1.5 ನೀರಿನ ಅಣುಗಳನ್ನ ಹೆಂಗ್ ಕಳ್ಕೊಳ್ಳುತ್ತೆ ಅದಕ್ಕೆ ನಾವೇನಂತ ಕರಿತೇವೆ, ಅದನ್ನ ಇವಾಗ ನಾವು ನೋಡೋಣ. ಓಕೆನಾ. ಸೊ ಪ್ರೀವಿಯಸ್ ಅಲ್ಲಿ ನನ್ನ ಜಿಪ್ಸಮ್ ನ ಒಂದು ಅಣುಸೂತ್ರ ಏನಂತ ಹೇಳಿದೆ ನಾನು, CaSO4 ಡಾಟ್ ಎಷ್ಟು ಮಾಲಿಕ್ಯೂಲ್ಸ್ ವಾಟರ್ ಇರುತ್ತೆ ಅಂತ ಹೇಳಿದೆ ನಾನು, 2 ಮಾಲಿಕ್ಯೂಲ್ಸ್ ವಾಟರ್ ಇರುತ್ತೆ. ಹೌದಾ. ಯಾವಾಗ ನಾವಿದನ್ನ 373 ಕೆಲ್ವಿನ್ಗೆ ಕಾಸಿದಾಗ ಏನಾಗುತ್ತೆ, 1.5 ವಾಟರ್ ಮಾಲಿಕ್ಯೂಲ್ ಅನ್ನ ಏನ್ ಮಾಡುತ್ತೆ, ಅದು ಕಳ್ಕೊಳ್ಳುತ್ತೆ. ಎಷ್ಟು ವಾಟರ್ ಮಾಲಿಕ್ಯೂಲ್? 1.5 ವಾಟರ್ ಮಾಲಿಕ್ಯೂಲ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಕಳ್ಕೊಂಡಾಗ ಅದ್ರ ಒಂದು ಸೂತ್ರ ಏನಾಗುತ್ತೆ, CaSO4 ಡಾಟ್ ಹಾಫ್ H2O ಬರುತ್ತೆ. ಹೌದಾ. ಎರಡರಲ್ಲಿ ನೀವು 1.5 ಕಳಿರಿ, ಎಷ್ಟು ಬರುತ್ತೆ? ಹಾಫ್ ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಇದನ್ನ ನಾವೇನಂತ ಕರಿತೇವೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹಾಗಾದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೂ ಮತ್ತೆ ಜಿಪ್ಸಮ್ಗೂ ಏನ್ ವ್ಯತ್ಯಾಸ ಇರುತ್ತೆ? ಜಿಪ್ಸಮ್ ಅನ್ನುವಂಥದ್ದು ಇದು, ಓಕೆ. ಜಿಪ್ಸಮ್, ಓಕೆ. ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟಿನ ಇನ್ನೊಂದು ಹೆಸರು ಏನಂತಂದ್ರೆ ಜಿಪ್ಸಮ್ ಅಂತ, ಓಕೆ. ನೆಕ್ಸ್ಟ್ ಯಾವಾಗ ಅದನ್ನ 373 ಕೆಲ್ವಿನ್ಗೆ ನಾವು ಕಾಯಿಸ್ತೀವಿ ಅಥವಾ ಅದನ್ನ ಹೀಟ್ ಮಾಡ್ತೀವಿ, ಅವಾಗ ಏನ್ ಮಾಡುತ್ತೆ, ಅದು 2 ವಾಟರ್ ಮಾಲಿಕ್ಯೂಲ್ ಅಲ್ಲಿ 1.5 ವಾಟರ್ ಮಾಲಿಕ್ಯೂಲ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಕಳ್ಕೊಂಡಾಗ ಏನಾಗುತ್ತೆ, ವಾಪಸ್ಸು ಒಂದೇನಾಗುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರ ಒಂದು ರಾಸಾಯನಿಕ ಸೂತ್ರ ಏನು ಅಂತ ಹೇಳಿದ್ರೆ, ಹೆಸರೇನು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೇವೆ. ಇದನ್ನ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೇವೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಓಕೆನಾ. ಸೊ ಯಾವಾಗ ಮತ್ತೆ ನಾವು ವಾಪಸ್ ಇದಕ್ಕ ನೀರನ್ನ ಹಾಕ್ತೇವಿ, ವಾಪಸ್ ನೀರಿನ ಅಣುಗಳನ್ನ ಪಡ್ಕೊಳ್ಳುತ್ತೆ. ನೀರಿನ ಅಣುಗಳನ್ನ ಪಡ್ಕೊಂಡು ಏನಾಗ್ತದೆ, ವಾಪಸ್ ಏನಾಗ್ತದೆ, ಜಿಪ್ಸಮ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆನಾ. ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೀರಿನೊಂದಿಗೆ ಇದನ್ನ ಮಿಶ್ರಗೊಳಿಸಿದಾಗ, ಇನ್ನೊಂದು ಪಾಯಿಂಟ್, ನೀರಿನೊಂದಿಗೆ ವಾಪಸ್ ಅದನ್ನ ಮಿಶ್ರಗೊಳಿಸಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ತಗೊಂಡ್ವಿ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ತಗೊಂಡ್ವಿ. ಇದನ್ನ ವಾಪಸ್ ನಾವೇನಾದ್ರೂ ಇದಕ್ಕೆ ನೀರನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಎಷ್ಟು ಮಾಲಿಕ್ಯೂಲ್ ನೀರನ್ನ ತಗೊಳತ್ತೆ, ಅದು ವಾಪಸ್ 1.5 ವಾಟರ್ ಮಾಲಿಕ್ಯೂಲ್ ತಗೊಳತ್ತೆ. 1.5 ವಾಟರ್ ಮಾಲಿಕ್ಯೂಲ್ ಅನ್ನ ತಗೊಂಡು ಏನಾಗುತ್ತೆ, ವಾಪಸ್ ಜಿಪ್ಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ CaSO4 ಡಾಟ್ 2 ಮಾಲಿಕ್ಯೂಲ್ಸ್ H2O ಆಗಿ ಏನಾಗುತ್ತೆ, ಇದು ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ಜಿಪ್ಸಮ್ಗೂ ಇರುವಂತಹ ವ್ಯತ್ಯಾಸ. ಸೊ ಇದನ್ನ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು. ಯಾಕೆ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಸಲ್ಫೇಟ್ ಏನಿರುತ್ತೆ ಅದನ್ನ ನಾವು ಕಾಸಿದ್ವಿ ಅಂತಂದ್ರೆ ನೀರಿನ ಅಣುಗಳನ್ನ ಕಳ್ಕೊಳ್ಳುತ್ತೆ. ಸೊ ಕಳ್ಕೊಂಡಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗುತ್ತೆ. ಅದನ್ನೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ವಾಪಸ್ ಅದನ್ನ ನೀರಿನ ಜೊತೆ ನಾವು ಮಿಶ್ರಣ ಮಾಡಿದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇರೋದೇನಾಗುತ್ತೆ, ವಾಪಸ್ ಜಿಪ್ಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ವಿಧಾನವನ್ನ ಏನಂತ ಕರಿತೀವಿ, ಇದನ್ನ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನುವಂಥದ್ದನ್ನ ಎಲ್ಲಿ ಉಪಯೋಗ ಮಾಡ್ತಾರೆ ಅನ್ನುವಂಥದ್ದು, ಇದನ್ನ ವೈದ್ಯರು ಎಲ್ಲಿ ಉಪಯೋಗ ಮಾಡ್ತಾರೆ ಅಂತಂದ್ರ ಡಾಕ್ಟರ್ಸ್ ಗಳು ಏನ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ.
ಓಕೆನಾ. ಸೊ ಎಲ್ಲಿ ಅಂತ ಹೇಳಿದ್ರೆ ಮುರಿದ ಕೀಲುಗಳನ್ನ ಸರಿಪಡಿಸಲು, ಮುರಿದ ಮೂಳೆಗಳಿಗೆ, ಮುರಿದ ಮೂಳೆಗಳನ್ನ ಸರಿಪಡಿಸಲು ಏನ್ ಮಾಡ್ತಾರ, ಇದನ್ನ ಹಾಕ್ತಾರ, ಸರಿಪಡಿಸಲು. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಯಾರ್ದಾದ್ರೂ ಒಂದು ಕಾಲು ಮುರಿದಿರುತ್ತೆ ಅಥವಾ ಕೈ ಮುರಿದಿರುತ್ತೆ, ಅವಾಗ ಏನ್ ಮಾಡ್ತಾರ, ಸಿಮೆಂಟ್ ಹಾಕ್ತಾರ ಅಂತ ಹೇಳ್ತೀವಿ. ಸೊ ಸಿಮೆಂಟ್ ಅಂತಂದ್ರೆ ಏನದು, ಇಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ದಟ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಯಾಕೆ ನಾವು ವಾಟರ್ ಮಾಲಿಕ್ಯೂಲ್ ಅನ್ನ ಕಳೆಯುವಂತಹ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮುರಿದಂತಹ ಮೂಳೆಗಳಿಗೆ ವಾಪಸ್ ಏನ್ ಮಾಡುತ್ತೆ ಅಂದ್ರೆ ಇದು ತುಂಬಿಕೊಳ್ಳುತ್ತೆ. ಹಾಗಾಗಿ ಅದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ನಾವು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಏನ್ ಮಾಡ್ತೀವಿ, ಉಪಯೋಗ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು, ಈಗ ನೀವು ಗಣೇಶ ಹಬ್ಬ ಬರ್ಲಿ ಅಥವಾ ಇನ್ ಯಾವ್ದೋ ಒಂದು ಹಬ್ಬ ಬರ್ಲಿ, ಅಲ್ಲಿ POP ಅಂತ ಒಂದು ಬಳಕೆ ಮಾಡಿದ್ರು. ಏನಂತ ಹೇಳಿದ್ರ, POP. ಏನ್ ಹಾಗಾದ್ರೆ POP ಗಣೇಶನನ್ನ ತಯಾರು ಮಾಡ್ಬೇಕು ಅಥವಾ POP ದ ಯಾವುದೇ ಒಂದು ವಸ್ತುವನ್ನ ಮಾಡ್ಬೇಕು, ಇಲ್ಲ ಅಂದ್ರೆ ಮನೆಗಳಿಗೆ ನಾವು POP ನ ಗೋಡೆಗಳಿಗೆ POP ಮಾಡಿಸ್ಬೇಕು ಅಂತ. ಆಕ್ಚುಲಿ POP ಅಂತಂದ್ರೆ ಏನ್ ಹಾಗಾದ್ರ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೇವೆ. ಸೊ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನುವಂಥದ್ದು ಗಟ್ಟಿಯಾದಂತಹ ವಸ್ತು ಆಗಿರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ಮನೆಗಳನ್ನ ಅಲಂಕಾರ ಮಾಡ್ಲಿಕ್ಕೂ ಸಹ ಉಪಯೋಗ ಮಾಡ್ತೀವಿ. ಮೂರ್ತಿಗಳನ್ನ ಫಾರ್ ಎಕ್ಸಾಂಪಲ್ ಇವಾಗ ಗಣೇಶನ ಮೂರ್ತಿನ ತಯಾರು ಮಾಡೋದಾಗಿರ್ಬೋದು ಅಥವಾ ಸ್ಟ್ಯಾಚ್ಯೂಗಳನ್ನ ತಯಾರು ಮಾಡೋದಾಗಿರ್ಬೋದು. ನೆಕ್ಸ್ಟ್ ಮತ್ತೇನ್ ಹೇಳಿದೆ ನಾನು, ಮನೆಗಳಿಗೆ ಅಲಂಕಾರಿಕ ವಸ್ತುಗಳನ್ನ ತಯಾರು ಮಾಡೋದಾಗಿರ್ಬೋದು. ಅವುಗಳೆಲ್ಲವೂ ಸಹ ಎದರಿಂದ ಆಗಿರುತ್ತೆ ಅಂತಂದ್ರ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಆಗಿರುತ್ತೆ. ಹಾಗಾದ್ರೆ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೇವೆ, ಅಲಂಕಾರಿಕ ವಸ್ತುಗಳು. ಆಮೇಲೆ ಆಟಿಕೆಗಳು. ಓಕೆ. ನೆಕ್ಸ್ಟ್ ಆಟಿಕೆಗಳಲ್ಲಿ ಇದನ್ನ ಉಪಯೋಗ ಮಾಡ್ತೀವಿ. ಆಟಿಕೆಗಳಲ್ಲಿ ಸಹ ಇದನ್ನೇ ಮಾಡ್ತೀವಿ. ಆಟಿಕೆಗಳ ತಯಾರಿಕೆಯಲ್ಲಿ, ಆಟಿಕೆ ವಸ್ತುಗಳನ್ನ ತಯಾರು ಮಾಡುವಲ್ಲೂ ಸಹ ಏನ್ ಮಾಡ್ತೀವಿ, ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗ ಮಾಡ್ತೀವಿ. ಸೊ ಒಂದು ಡಿಫ್ರೆನ್ಸ್ ಏನು, ಜಿಪ್ಸಮ್ಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೂ. ಸೊ ಜಿಪ್ಸಮ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಎರಡು ವಾಟರ್ ಮಾಲಿಕ್ಯೂಲ್ ಅನ್ನ ಶೇರ್ ಮಾಡ್ಕೊಂಡು ಎರಡು ಮಾಲಿಕ್ಯೂಲ್ ಗಳನ್ನ ಒಳಗೊಂಡಿರುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗಿರುತ್ತೆ, ಅದ್ರಲ್ಲಿ 1.5 ವಾಟರ್ ಮಾಲಿಕ್ಯೂಲ್ ಅನ್ನ ತೆಗೆದು ಬರೀ ಹಾಫ್ ವಾಟರ್ ಮಾಲಿಕ್ಯೂಲ್ ಮಾತ್ರ ಇರುತ್ತೆ. ಸೊ ಒಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಹಾಫ್ ವಾಟರ್ ಮಾಲಿಕ್ಯೂಲ್ ಹೆಂಗ್ ತಗೊಳತ್ತೆ ಅಂತ. ಓಕೆನಾ. ಇವಾಗ ನಾವು ಚೇರ್ ಅಂತ ಹೇಳಿದ್ರೆ ಒಂದು ಚೇರ್ ಅಂತ ಹೇಳ್ತೀವಿ, ಡೆಸ್ಕ್ ಅಂದ್ರೆ ಒಂದು ಡೆಸ್ಕ್ ಅಂತ ಹೇಳ್ತೀವಿ. ಬಟ್ ಅರ್ಧ ಚೇರು, ಅರ್ಧ ಡೆಸ್ಕು ಅಥವಾ ಅರ್ಧ ಡಸ್ಟರು ಅಂತ ಹೇಳಂಗಿಲ್ಲ. ಯಾಕೆ ಅಂತ ಹೇಳಿದ್ರ, ಇಲ್ಲಿ ನೋಡ್ರಿ, ಈ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಏನಿದೆಯಲ್ಲ, ಈ ಕ್ಯಾಲ್ಸಿಯಂ ಸಲ್ಫೇಟ್ ನ ಎರಡು ಅಣುಗಳು ಏನ್ ಮಾಡ್ತಾವ, ತಲಾ ಅರ್ಧ ನೀರಿನ ಒಂದು ಏನಂತ ಹೇಳ್ತೀವಿ ಅಣುಗಳನ್ನ ಹಂಚಿಕೊಳ್ತಾವ. ಹೆಂಗೆ ಅದನ್ನ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳಿದ್ರ, ಫಾರ್ ಎಕ್ಸಾಂಪಲ್ ಇಲ್ಲೇ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದೆ, ಹಾಫ್ ವಾಟರ್ ಮಾಲಿಕ್ಯೂಲ್ ಇದೆ. ಓಕೆನಾ. ಅದಕ್ಕೆ ನಾವೇನ್ ಮಾಡ್ತೀವಿ, ವಾಟರ್ ಅನ್ನ ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಅನ್ನ ಸೇರಿಸ್ತೀವಿ ಅಂತ ಅನ್ಕೊಳ್ರಿ. ಎರಡು ಕ್ಯಾಲ್ಸಿಯಂ ಸಲ್ಫೇಟ್ ವಾಟರ್ ಮಾಲಿಕ್ಯೂಲ್ ಇರುತ್ತೆ, ಹಾಫ್ ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಸೊ ಇವೇನ್ ಮಾಡುತ್ತೆ, ಇದು ಒಂದ್ ಅರ್ಧ ನೀರನ್ನ ಶೇರ್ ಮಾಡ್ಕೊಳ್ಳುತ್ತೆ, ಇದು ಒಂದ್ ಅರ್ಧ ನೀರನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಅದು 2 ವಾಟರ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡು ಕ್ಯಾಲ್ಸಿಯಂ ಸಲ್ಫೇಟ್ ನ ಅಣುಗಳು ನೀರನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ನಾವು ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡುವ ಸಲುವಾಗಿ ಏನ್ ಮಾಡ್ತೀವಿ, ಇಲ್ಲಿ ಹಾಫ್ ವಾಟರ್ ಮಾಲಿಕ್ಯೂಲ್ ಅಂತ ಮೆನ್ಷನ್ ಮಾಡಿರ್ತೀವಿ. ಓಕೆನಾ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ, ಈ ಲವಣದ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆಯೇ, ಇಲ್ಲ ಕೆಲವೊಂದಿಷ್ಟು ಲವಣದ ಹರಳುಗಳು ಏನಾಗಿರ್ತಾವ, ಸ್ಫಟಿಕೀಕರಣ ನೀರನ್ನ ಹೊಂದಿರ್ತಾವ. ಅದಕ್ಕೆ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಂತ ಹೇಳಿದ್ರ ಈ ಲೆಸನ್ಗೆ ಸಂಬಂಧಿಸಿದಂತೆ. ಸೊ ಐ ಥಿಂಕ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಿಪ್ಸಮ್ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೂ ಏನೇನೆಲ್ಲ ವ್ಯತ್ಯಾಸ ಇದೆ, ಸ್ಫಟಿಕೀಕರಣ ನೀರನ್ನ ಹೊಂದಿರುವಂತಹ ಲವಣಗಳು ಯಾವ್ಯಾವು, Na2CO3, CuSO4, ನೆಕ್ಸ್ಟ್ ಇನ್ನೊಂದು ಯಾವ್ದು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಸೊ ಅಲ್ಲೇನಾಗುತ್ತೆ, Na2SO4. ಒನ್ ಮೋರ್ ಇನ್ನೊಂದ್ಸರಿ ಬರೀತೀನಿ ನಾನು, Na2CO3 10 ಮಾಲಿಕ್ಯೂಲ್ಸ್ ವಾಟರ್ ನ ಒಳಗೊಂಡಿರುತ್ತೆ. ಯಾವ್ದು ಹಾಗಾದ್ರೆ, ನಾವು ಯಾವ ವಾಷಿಂಗ್ ಸೋಡಾ ಅಂತ ಕರಿತೀವಿ, ಅದು 10 ವಾಟರ್ ಮಾಲಿಕ್ಯೂಲ್ ಅನ್ನು ಹೊಂದಿರುತ್ತೆ. ಅದನ್ನ ನಾವು ಇದೇ ತರನೇ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕಾಪರ್ ಸಲ್ಫೇಟ್ 5 ವಾಟರ್ ಮಾಲಿಕ್ಯೂಲ್ ಅನ್ನ ಹೊಂದಿರುತ್ತೆ. ಇದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದೆ ನಾನು, ಜಿಪ್ಸಮ್ ಅಂತ ಹೇಳಿದೆ. ಕ್ಯಾಲ್ಸಿಯಂ ಸಲ್ಫೇಟ್ ಇದು 2 ವಾಟರ್ ಮಾಲಿಕ್ಯೂಲ್ ಅನ್ನು ಹೊಂದಿರುತ್ತೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್
ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸ್ಫಟಿಕೀಕರಣ ನೀರನ್ನ ಹೊಂದಿರುವಂತಹ ಲವಣಗಳು ಯಾವ್ಯಾವ ಅಂತಂದ್ರ ಈ 3 ಬರ್ತವ್. ಓಕೆನಾ. ಸೊ SSLC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಆಸ್ಪರೆಂಟ್ಸ್ ಗಳಾಗಿರ್ಬೋದು, ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಏನಂತಂದ್ರೆ ಈ ಒಂದು ಲೆಸನ್ ಗೆ ಸಂಬಂಧಿಸಿದಂತಹ ಎಲ್ಲ ಕಾನ್ಸೆಪ್ಟ್ ಗಳನ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಯಾವ್ದಾದ್ರು ಕಾನ್ಸೆಪ್ಟ್ ಗಳು ಮರೆತು ಹೋಗಿದ್ರೆ ಅಥವಾ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನ್ ನಿಮ್ಗೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಯಾವ್ದಂತ ಹೇಳಿದ್ರೆ ಲೋಹಗಳು ಮತ್ತು ಅಲೋಹಗಳ ಲೆಸನ್ ಅನ್ನ ತಗೊಂಡ್ ಬಂದಿರ್ತೇನೆ. ಐ ಹೋಪ್ ಈ ಪೂರ್ತಿ ಲೆಸನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆಮ್ಲಗಳು, ಪ್ರತ್ಯಾಮ್ಲ, ಲವಣಗಳು, ಸೊ ಟೋಟಲ್ ಆಗಿ ನಾನು ನಿಮಗೆ 9 ಭಾಗಗಳನ್ನ ತಗೊಂಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಪ್ ಟು ಪಾರ್ಟ್ 9 ವರೆಗೂ ಏನ್ ಮಾಡಿದೀನಿ, ನಿಮ್ಗೆ ಲೆಸನ್ ಅನ್ನ ಮಾಡ್ತಾ ಬಂದಿದ್ದೀನಿ. ಸೊ ಜಾಸ್ತಿ 45 ಮಿನಿಟ್ಸ್ 1 ಅವರ್ ಮಾಡ್ತಾ ನಿಂತ್ರೆ ಏನಾಗುತ್ತೆ, ನಿಮ್ಗೆ ನೋಡೋದಕ್ ಬೋರ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು 15 ನಿಮಿಷ 20 ನಿಮಿಷದ ಪಾಠಗಳನ್ನ ಮಾಡ್ತಾ ಬಂದಿರ್ತೀನಿ. ಸೊ ಅದು ನಿಮಗೆ ಬೋರ್ ಆಗಲ್ಲ, ಮತ್ ನಮ್ಗೆ ಹೇಳಕ್ಕೂ ಸಹ ಅದು ಬೋರ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಸೊ ನನ್ನ ಕ್ಲಾಸಸ್ ಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಹೊಸ ಟಾಪಿಕ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.